ಧರ್ಮದ ಜೊತೆ ಅಂದರೆ ಆಗಿನ ಕಾಲದೊಳಗೆ ಏನು ಮದುವೆ ಆಯಿತು, ಆದರೂ ಅವಳು ಜೈನ ಧರ್ಮವನ್ನು ತ್ಯಜಿಸಲಿಲ್ಲ. ಇಡೀ ತನ್ನ ಜೀವನವನ್ನು ಜೈನ ಧರ್ಮದ ಉದ್ಧಾರಕ್ಕೆ ಬೆಳೆಸ್ತಾಳೆ. ಮತ್ತು ಆಕೆ ಕಾಲ್ನಡಿಗೆಯಿಂದ ಲಕ್ಕುಂಡಿಯಿಂದಲೇ ಚಳುವಳಿ ನಡ್ಕೊಂತ ಹೋಗ್ತಾಳೆ. ಅವಳು ದಾನ ಚಿಂತಾಮಣಿ ಅಂತ ಅನಿಸ್ಕೊಳ್ಳಿಕ್ಕೆ ಕಾರಣ ಅಂದರೆ ಸಾವಿರಾರು ಜೈನ ಪುರಾಣಗಳನ್ನು ಪ್ರತಿ ಮಾಡಿಸಿ ಉಚಿತವಾಗಿ ಅಂತಾರೆ. ಹೀಗಾಗಿ ಅವಳಿಗೆ ದಾನ ಚಿಂತಾಮಣಿ ಅಂತ ಬೇರು ಬಂತು. ಸಾವಿರಾರು ಜೈನ ಬಸ್ತಿಗಳನ್ನು ಕಟ್ಟಿಸ್ತಾಳ, ಜೀರ್ಣೋದ್ಧಾರ ಮಾಡಿಸ್ತಾಳೆ. ಹೀಗಾಗಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಅವಳಿಗೆ ಚಲದಂಕ ಕಾರ್ತಿ, ಆಮೇಲಿಂದ ಜೈನ ಧರ್ಮದ ಶುಭ್ರ ಚಾರಿತ್ರ್ಯ ಎನ್ನುವಂಥ ಇವಳು ಅಂಥೇಳಿ ಶಾಸನದೊಳಗೆ ವರ್ಣನೆ ಮಾಡ್ತಾರೆ. ಆ ದಾನ ಚಿಂತಾಮಣಿ ಅತ್ತೆಮಬ್ಬೆ ಕುರಿತು ಸಾಕಷ್ಟು ಜನರು ಪುಸ್ತಕ ಬರೆದಿದ್ದಾರೆ. ಆ ದಾನ ಚಿಂತಾಮಣಿ ಅತ್ತೆಮಬ್ಬೆ ಇದೇನು ಲಕ್ಕುಂಡಿ ಮತ್ತು ಅಂಡಿಗೇರಿ ಹೇಳಿಕೊಂಡು, ಹೀಗಾಗಿ ಅವಳ ಕುರಿತು ಸಾಕಷ್ಟು ಪುಸ್ತಕ ಬಂದಿದ್ದಾವು. ಇನ್ನೂ ಅವಳ ಬಗ್ಗೆ ಹೆಚ್ಚಿನ ಶೋಧನೆ ಆಗ್ತಾ ಇದೆ. ಮೊನ್ನೆ ಜನವರಿ 26 ಸ್ತಬ್ಧ ಚಿತ್ರ ಅತ್ತೆಮಬ್ಬೆ ಕಟ್ಟಿಸಿರುವಂಥ ಜೈನ ಬಸ್ತಿ ಜೀರ್ಣೋದ್ಧಾರ ಮಾಡಿರುವಂಥದ್ದು. ಈ ಜೈನ ಬಸ್ತಿಯ ಸ್ತಬ್ಧ ಚಿತ್ರ ಜನವರಿ 26 ಅಲ್ಲಿ ರಾಜಪಥ ಅಂದರೆ ಇದರೊಳಗೆ ಜನಪಥ ರಸ್ತೆಯೊಳಗೆ ಪರೇಡ್ನೊಳಗೆ ಇದು ಭಾಗವಹಿಸಿತು. ಈ ಪ್ರತಿಕೃತಿ ಇಲ್ಲಿ ಇರುವಂಥ ಬ್ರಹ್ಮ ಕೆಳಗಡೆ ತಾವು ನೋಡಿದಾಗ ಮೂಲ ಇಲ್ಲಿತ್ತು. ಇದು ಕಾಲೊಳಗಾಗತ್ತೆ ಅನ್ನೋದಕ್ಕೆ ಆಗಿನ ಕಾಲದೊಳಗೆ ಇದು ಮೂರ್ತಿ ಕೆಳಗೆ ಕಾಲಾಗ ಆಗಬಾರ್ದು ಅನ್ನೋಕ್ಕೆ ಇಲ್ಲಿ 2 ಜೈನ ಪೀಠಗಳನ್ನಿಟ್ಟು ತಾವು ಗಮನಿಸಿ. ಇವೆರಡು ಜೈನ ಪೀಠಗಳನ್ನಿಟ್ಟು ಒಂದರ ಮೇಲೆ ಒಂದು ಇದನ್ನು ಎತ್ತರವಾಗಿ ಇಡ್ಲಿಕ್ಕೆ ಹೋಗ್ತಾರೆ. ಇಲ್ಲಿ ಎತ್ತರವಾಗಿ ಇಡುವತ್ನಾಗ ಆಗಿನ ಕಾಲದೊಳಗೆ ಚೈನ್ ಪುಲಿ ಇರಲಿಲ್ಲ ಸಾಧನೆ. ಹೀಗಾಗಿ 4 ಮಂದಿ ಎತ್ತಿಡುವ ಹೊತ್ತಿನಾಗ ಇದ್ರ ಹಿಂದಿನ ಪ್ರಭಾವಳಿ ಇದಕ್ಕೆ ತಾಗಿ ಹೊಡೆದು ಇಲ್ಲೇನು 2 ಕೈ ಅದಾವೆ. ಕೈ ಹೊಡೆದು ಕಮಲದ ಹೂ ಇರುತ್ತೆ. ಇಲ್ಲಿ ಪ್ರಭಾವಳಿ ಹೊಡೆದೋಗಿದೆ, 2 ಕೈ ಕಟ್ಟಾಗಿದೆ. ನಡ್ಬರ್ಕ ಕಟ್ಟಾಗಿದ್ರೆ ಇದು ಮ್ಯೂಸಿಯಂನಲ್ಲಿ ನೋಡ್ತಾ ಇದ್ರಿ. ಆದರೆ ಈ ಬ್ರಹ್ಮನ ಮೂರ್ತಿ ಏನದ, ಈ ಚತುರ್ಮುಖ ಬ್ರಹ್ಮ ಅಂತ ಏನು ಕರೀತಾರ, ಹಿಂದಿನ ಮುಖಕ್ಕೆ ಗಡ್ಡ ಇದೆ. ತಾವು ಗಮನಿಸಿ, ಲೈಟ್ ಬಿಡಿ, ಟಾರ್ಚ್ ಬಿಡಿ ತಾವು ಗಮನಿಸಿ ನೋಡಿ. ಇಲ್ಲಿ 4 ಮುಖದೊಳಗೆ ಹಿಂದಿನ ಮುಖಕ್ಕೆ ಗಡ್ಡ ಯಾಕಿದೆ ಅಂತ ಕೇಳಿದಾಗ ಶಿಲ್ಪಿ ಏನು ಮಾಡ್ತಾನ, ಮೊದಲ ಬ್ರಹ್ಮನಿಗೆ 5 ತಲೆ ಇರ್ತಾವೆ. ಆ ಬ್ರಹ್ಮನ ಮೇಲೆ ಊರ್ಧ್ವಮುಖವಾಗಿರುವಂಥ ಬ್ರಹ್ಮನ ತಲೆ ಈ ದಕ್ಷ ಬ್ರಹ್ಮನ ಯಜ್ಞ ಆಗದೊಳಗೆ ಶಿವ ಅಗ್ನಿಗೆ ಪಾರ್ವತಿ ಆಹುತಿ ಆಗಿದ್ದಕ್ಕೆ, ಅವಳಿಗೆ ಅವಮಾನ ಮಾಡಿದ್ದಕ್ಕೆ ಅವರಪ್ಪ ಅಗ್ನಿಯೊಳಗೆ ಆಹುತಿ ಆಗ್ತಾಳೆ. ಶಿವ ಸಿಟ್ಟಿಗೆದ್ದು ತನ್ನ ಖಡ್ಗವನ್ನು ತಗೊಂಡು ಈ ಬ್ರಹ್ಮ ಏನು ಯಜ್ಞದ ಸಾರಥ್ಯ ವಹಿಸಿರ್ತಾನೆ ಇವನ್ ತಲೆಗೆ ಬೀಸಿದಾಗ ಅವ್ನು ಕೆಳಗೆ ಕುಂತು ಬಿಡ್ತಾನೆ. ಹೀಗಾಗಿ ಮೇಲಿನ ಶಿರ ಭಾಗ ಹಾರಿ ಹೋಗ್ಬಿಡುತ್ತೆ. ಹೀಗಾಗಿ ಇವನು ಚತುರ್ಮುಖ ಬ್ರಹ್ಮನಾಗಿ ಉಳ್ಕೊತಾನೆ. ಇಲ್ಲಿ ಶಿಲ್ಪಿ ಏನು ಮಾಡ್ತಾನಂದರೆ ಮುಂದೆ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಗೃಹಸ್ಥಾವಸ್ಥೆ, ಮುಪ್ಪಾವಸ್ಥೆ ಅಂತೇಳಿ 4 ಮುಖ